ಯಲಹಂಕದ ಕೋಗಿಲು ಲೇಔಟ್ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿಗೆ ಕುಮ್ಮಕ್ಕು ನೀಡಿದಂತಹ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ರಮ ಒತ್ತುವರಿ ಮಾಡಿ ಮನೆ ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಂತಹ ಇಬ್ರು ವಸೀಂ ಬೇಗ್ ಮತ್ತು ವಿಜಯ್ ಕುಮಾರ್ ಇಬ್ಬರನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮನೆಗಳಿಲ್ಲದವರಿಂದ ಹಣ ಪಡೆದು ಮನೆ ಹಾಗೂ ಶೆಡ್ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಲಾಗಿದೆ. ಸರ್ಕಾರಿ ಭೂಮಿ ಕಬಳಿಕೆಗೆ ಕುಮ್ಮಕ್ಕು ನೀಡಿದ್ರು ಈ ಇಬ್ಬರು ವಸೀಂ ಬೇಗ್ ಮತ್ತು ವಿಜಯ್ ಕುಮಾರ್. ಈ ಆರೋಪದಲ್ಲಿ ಯಲಹಂಕ ಪೊಲೀಸರು ಇಬ್ಬರನ್ನು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆದಿದ್ದಾರೆ. ಸ್ಥಳೀಯರಿಂದ ಹಣ ಪಡೆದು ಅನಧಿಕೃತ ಮನೆ ನಿರ್ವಹಣೆ ಮಾಡ್ತಾ ಇದ್ರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಥಳೀಯರಿಂದ ಹಣ ಪಡೆದು ಅನಧಿಕೃತ ಮನೆ ನಿರ್ಮಾಣಕ್ಕೆ ಸಹಕಾರ ನೀಡಿದ್ರು ವಿಜಯ್ ಮತ್ತು ವಾಸಿಂ. ಹಾಗಾಗಿ ಇಬ್ಬರನ್ನು ಕೋರ್ಟ್ಗೆ ಹಾಜರುಪಡಿಸಿ ಈಗ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಕೋಗಿಲು ಲೇಔಟ್ ಒತ್ತುವರಿ ತೆರವುಗೊಳಿಸಿ ಇವತ್ತಿಗೆ 19 ದಿನ ಪೂರ್ಣ ಆಗಿದೆ. 19 ದಿನ ಆದರೂ ಪರ್ಯಾಯ ವ್ಯವಸ್ಥೆ ಆಗಿಲ್ಲ ಅಂತ ನಿವಾಸಿಗಳು ಗೋಳಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮನೆಗಳನ್ನ ಕೊಡಿ ಅಂತ ನಿರಾಶ್ರಿತರು ಆಗ್ರಹಿಸುತ್ತಿದ್ದಾರೆ. ಅರ್ಹ ನಿರಾಶ್ರಿತರನ್ನ ಗುರುತಿಸೋದಿಕ್ಕೆ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇಲ್ಲಿಯವರೆಗೂ 100ಕ್ಕೂ ಅಧಿಕ ಕುಟುಂಬಗಳ ದಾಖಲೆಗಳು ಪರಿಶೀಲನೆ ಆಗಿದೆ. ಮನೆ ಕೊಡುವವರೆಗೆ ಈ ಸ್ಥಳದಿಂದ ಹೋಗಲ್ಲ ಅಂತ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. ಕೊಟ್ಟಿಲ್ಲ ಸರ್, ಇನ್ನ ಏನೇ ಹೇಳಿಲ್ಲ. ಬರ್ತಾ ಹೋಗ್ತಾ ಇದಾರೆ ಸರ್. ಎಲ್ಲರೂ ಕೊಡ್ತೀರಾ ಅಂತ ಹೇಳಿದ್ದಾರೆ. ಅದು ನಮ್ಮಕ್ಕಿತ್ತು, ನಾವು ಇದೀವಿ ಅಷ್ಟೇ. ಕೊಟ್ಟಿದ್ದೀವಿ. ತಾತ್ಕಾಲಿ ಪತ್ರ, ಆಧಾರ್ ಕಾರ್ಡ್, ID ಕಾರ್ಡ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಮಕ್ಕಳದು TC, ಸ್ಕೂಲ್ದು ಎಲ್ಲ ಪ್ರೂಫು, ಮಕ್ಕಳದು ಸಪ್ ಟಿಕೆಟ್ ಎಲ್ಲ ಕೊಟ್ಟಿದ್ದು. ನಾವು ಕೇಳ್ತಾ ಇರೋದು ಒಂದೇ, ಆಶ್ರಯ ಇಲ್ಲ, ನಮಗೆ ಮನೆ ಕೊಡಿ ಅಂತ ಕೇಳ್ತಾ ಇರೋದು. ನಾವು ಅಡುಗೆ ಮನೆ ಬಾಡಿಗೆ ಕಟ್ಟಿ ಇಷ್ಟು ವರ್ಷದಿಂದ ಬೇಜಾರಾಗಿ ಅದೇನೋ ಇಲ್ಲಿ ಫ್ರೀ ಜಾಗ ಅಂದ್ಬಿಟ್ಟು ಹಾಕ್ಕೊಂಡಿದ್ದು ಈ ಥರ ಲಾಸ್ ಆಗಿದೆ. ಅದಕ್ಕಾಗಿ ಕೊಟ್ಟರೆ ಒಳ್ಳೇದಿದೆ ಸರ್. ನಿರೀಕ್ಷೆ ಏನೋ ಇದೆ, ನಮಗೆ ಕೊಡ್ತಾರೆ ಅಂತ, ಕೊಳ್ಳೇಬೇಕು ಅವರು. 19 ದಿವಸ ಆಗಿದೆ. ಕೃಷ್ಣ ಬೈರೇಗೌಡವರು ನಮ್ಮ ರೆವಿನ್ಯೂ ಮಿನಿಸ್ಟರು ಅವ್ರು ಹೇಳೋರೆ ಫಕೀರ್ ಲೇಔಟ್ ನಮ್ಗೆ ಗೊತ್ತಿದೆ, ನಾವು ಫಕೀರ್ ಲೇಔಟ್ ಕೊಡ್ತೀವಿ ಅಂತ. ಅದನ್ನೋದ್ರೆ ಫಕೀರ್ ಲೇಔಟಲ್ಲಿ ಬೇರೆ 5 ಜನಕ್ಕೆ ಫೋನ್ ಬಂದಿದೆ. ಬೇರೆ ಕಡೆಯಿಂದ ಎಲ್ಲರಿಗೂ ಫೋನ್ ಬರ್ತಾ ಇದೆ. ಇವತ್ತು ಯಾರ್ದು ಇನ್ನೂ ಫೋನ್ ಬಂದಿಲ್ಲ. ಅದೇ ಫೋನಲ್ಲಿ ಎಲ್ಲರೂ ವೇಟಿಂಗ್ ಮಾಡ್ತಾವ್ರೆ. ದೇವ್ರ ಮೇಲೆ ನಂಬಿಕೆ ಇದೆ, ಕಾಂಗ್ರೆಸ್ ಸರ್ಕಾರ ಮೇಲೆ ನಂಬಿಕೆ ಇದೆ. ನೋಡೋಣ ಸರ್ ಏನಾಗುತ್ತೆ ಅಂತ. ಎಲ್ಲೋ ಬಡವ್ರಿಗೆಲ್ಲ ಮನೆ ಸಿಗ್ಬಿಟ್ರೆ ಸಾಕು ಸರ್. ನಾವು ಬೇರೆ ಏನು ಕೇಳ್ತಾ ಇಲ್ಲ. ಗಂಜಿ ಇದೆಲ್ಲ ಮಾಡಿದ್ದೀವಿ. ಹೋಗ್ಬಿಟ್ಟು ನೀವು ಇಲ್ಲಿ ಖಾಲಿ ಮಾಡಿಸಲ್ಲ ನಿಮಗೆ. ನೀವು ಹೋಗ್ಬಿಟ್ಟು ನಿಮ್ಮ ಊಟ ಗೀಟ ಏನಿದೆ ಮಾಡ್ಕೊಂಬಿಟ್ಟು ತಿರ್ಗಿ ನೀವು ಬಂದು ಇಲ್ಲೇ ಇರ್ರಿ ಅಂತ ಹೇಳೋರೆ. ಜನ ಏನು ಹೇಳ್ತಾವ್ರೆ ಅಂದರೆ ನಾವೆಲ್ಲ ಹೋಗಲ್ಲ, ಬೇಕಾದ್ರೆ ನಮ್ಗೆ ಊಟನೂ ಬೇಡ, ಏನೂ ಬೇಡ, ನಾವು ಬೇಕಾದ್ರೆ ಉಪವಾಸ ಇರ್ತೀವಿ, ನಾವು ಇಲ್ಲೇ ಇರ್ತೀವಿ, ನಮ್ಮ ಮನೆ ಸಿಕ್ಕೋರು ನಾವು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾವ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.